ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನಕ್ಕೆ ಎಲ್ರಿಗೂ ಸ್ವಾಗತ. ಪುರಾಣಗಳ ಪಾತ್ರಗಳನ್ನು ಪರಿಚಯಿಸುವ ಈ ಕಾರ್ಯಕ್ರಮವನ್ನು ನಮ್ಮ ದೇಶದ ಆದಿಕಾವ್ಯ ರಾಮಾಯಣದಿಂದ ಆರಂಭಿಸೋಣ. ಇಂದಿನ ಪಾತ್ರ ರಾಮಾಯಣವನ್ನು ರಚಿಸಿದ ವಾಲ್ಮೀಕಿ. ವಾಲ್ಮೀಕಿ ಋಷಿಯಾಗುವುದಕ್ಕೆ ಮೊದಲು ಓರ್ವ ಕಿರಾತನಾಗಿದ್ದ ಎನ್ನುತ್ತದೆ ಅಧ್ಯಾತ್ಮ ರಾಮಾಯಣ. ಅವನ ಹೆಸರು ಋಕ್ಷ, ರೂಕ್ಷ ಅಂತ ಕೂಡ ಉಚ್ಚರಿಸ್ತಾರೆ. ಬೇಡರ ಕುಲದಲ್ಲಿ ಹುಟ್ಟಿದ ರೂಕ್ಷ ಸಂಸಾರಸ್ಥ, ಹೆಂಡತಿ ಮಕ್ಕಳ ಜೊತೆ ಕಾಡಿನಲ್ಲಿ ವಾಸವಾಗಿದ್ದ. ದಾರಿಹೋಕರನ್ನ ಅಡ್ಡಗಟ್ಟಿ ಸುಲಿಗೆ ಮಾಡಿ ತನ್ನ ಸಂಸಾರವನ್ನು ಸಾಗಿಸ್ತಾ ಇದ್ದ. ಒಂದು ಸಲ ನಾರದರು ಆ ದಾರಿಯಲ್ಲಿ ಬಂದ್ರಂತೆ. ಕಿರಾತ ಅವರನ್ನೂ ಬಿಡಲಿಲ್ಲ. ತಂಬೂರಿಯನ್ನು ಕಿತ್ತು ಹಿಂಸಿಸುವುದಕ್ಕೆ ತೊಡಗ್ತಾನೆ. ಆಗ ನಾರದರು, ಇಷ್ಟೆಲ್ಲ ನೀನು ಯಾರಿಗಾಗಿ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾರೆ. ಋಕ್ಷನ ಉತ್ತರ, ನನ್ನ ಸಂಸಾರಕ್ಕಾಗಿ. ಸರಿ, ಈ ಎಲ್ಲ ಪಾಪದ ಫಲವನ್ನು ನಿನ್ನ ಸಂಸಾರ ಹಂಚಿಕೊಳ್ತದೆಯೇ? ಓಹೋ, ಖಂಡಿತ, ಅದರಲ್ಲೇನು ಸಂದೇಹ. ಹಾಗಾದರೆ ನಾನು ಇಲ್ಲೇ ನಿನಗಾಗಿ ಕಾದಿರ್ತೇನೆ, ಹೋಗಿ ನಿನ್ನ ಪತ್ನಿಯನ್ನ ಕೇಳಿ ಬಾ ಅಂತಾರೆ ನಾರದರು. ಆದರೆ ಪತ್ನಿಯಿಂದ ಸಿಕ್ಕಿದ ಉತ್ತರ, ಹೇಗಾದರೂ ಸರಿ, ಹೆಂಡತಿ ಮಕ್ಕಳನ್ನು ಸಾಕುವುದು ಗಂಡನ ಕರ್ತವ್ಯ, ಅದರ ಫಲಾಫಲ ಏನಿದ್ರೂ ನಿನ್ನ ತಲೆ ಮೇಲೆ. ಈ ಉತ್ತರದಿಂದ ವಿಚಲಿತನಾದ ದರೋಡೆಕೋರ ರೂಕ್ಷ ಅಂತರ್ಮುಖಿಯಾಗಿ ನಾರದ ಮಹರ್ಷಿಯ ಬಳಿಗೆ ಬರ್ತಾನೆ. ನಾರದರ ಮುಂದೆ ಅಂಜಲಿಬದ್ಧನಾಗಿ ನಿಂತು, ತನಗೆ ಈಗ ಜ್ಞಾನೋದಯವಾಯಿತು, ಸಂಸಾರದ ಕ್ಷಣಿಕತೆ, ಅಲ್ಲಿರುವ ಸ್ವಾರ್ಥ ಮನವರಿಕೆಯಾಯಿತು, ಅನುಗ್ರಹಿಸಬೇಕು ಅಂತ ಬೇಡಿಕೊಳ್ತಾನೆ. ನಾರದರು ಋಕ್ಷನಿಗೆ ಅವನಿಂದ ಆಗಬೇಕಾದ ಮಹತ್ ಕಾರ್ಯಕ್ಕೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಮರ್ಯಾದಾ ಪುರುಷೋತ್ತಮನಾದ ರಾಮನ ಕಥೆಯನ್ನ ಅವನಿಗೆ ಸಮಗ್ರವಾಗಿ ಹೇಳಿ ಕಾವ್ಯರೂಪದಲ್ಲಿ ಅದನ್ನು ಬರೆಯುವುದಕ್ಕೆ ನಿರ್ದೇಶನ ನೀಡ್ತಾರೆ. ಚಿತ್ತ ಹುತ್ತಗಟ್ಟುವುದಕ್ಕೆ ಬೇಕಾದ ಸಿದ್ಧತೆ, ಧ್ಯಾನ, ಚಿಂತನೆ. ಋಕ್ಷ ತಪಸ್ಸಿಗೆ ಕೂರ್ತಾನೆ. ವರ್ಷಗಳ ಬಳಿಕ ನಾರದರು ಅದೇ ದಾರಿಯಲ್ಲಿ ಬರ್ತಾರೆ. ಈಗ ಅಲ್ಲಿ ಕ್ರೂರ ಕಿರಾತನ ಭಯವಿಲ್ಲ, ಪ್ರಶಾಂತ ಮೌನ ಆವರಿಸಿದೆ. ರೂಕ್ಷ ಧ್ಯಾನಸ್ಥನಾಗಿ ಕೂತಿದ್ದಾನೆ. ಅವನ ಸುತ್ತ ವಲ್ಮೀಕ ಅಂದರೆ ಹುತ್ತ ಬೆಳೆದಿದೆ. ನಾರದರು ಹುತ್ತವನ್ನು ಸರಿಸಿ ಅವನಿಗೆ ವಾಲ್ಮೀಕಿ ಎಂಬ ಹೊಸ ಹೆಸರನ್ನು ಕೊಡ್ತಾರೆ. ವಲ್ಮೀಕಸ್ಯ ಅಪತ್ಯಂ ಅಂದರೆ ಹುತ್ತದಲ್ಲಿ ಮರುಹುಟ್ಟು ಪಡೆದವನು, ಹೀಗಾಗಿ ವಾಲ್ಮೀಕಿ. ಭೃಗುವಂಶದವನಾದ್ದರಿಂದ ಈತ ಭಾರ್ಗವ. ಇವನು ಹುತ್ತದ ಒಳಗಿದ್ದಾಗ ಪ್ರಚೇತಸ ಅಂದರೆ ವರುಣ ಮಳೆಯನ್ನು ಸುರಿಸಿ ಹುತ್ತವನ್ನು ಕರಗಿಸಿ ಹೊರಗೆ ಬರುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರಿಂದ ಪ್ರಾಚೇತಸ ಎಂದು ವಾಲ್ಮೀಕಿಗೆ ಇನ್ನೊಂದು ಹೆಸರು. ಹೀಗೆ ವಾಲ್ಮೀಕಿ, ಭಾರ್ಗವ, ಪ್ರಾಚೇತಸ, ಈ 3 ಹೆಸರುಗಳು ವಾಲ್ಮೀಕಿಗೆ. ವ್ಯಾಧರ ಕುಲದಲ್ಲಿ ಹುಟ್ಟಿದ ವಾಲ್ಮೀಕಿ ಈಗ ಮಹರ್ಷಿಯಾಗಿದ್ದಾನೆ. ಕಾಡು, ಮೇಡು, ಹೂ, ಹಣ್ಣು, ಹಕ್ಕಿ, ಮಳೆ, ಚಳಿಯ ಆತ್ಮೀಯ ಪರಿಚಯವುಳ್ಳ ಕಿರಾತ ನಾರದರ ಅನುಗ್ರಹದಿಂದ ಆಶ್ರಮದಲ್ಲಿ ಪಾಠ ಪ್ರವಚನ, ಅಧ್ಯಯನ, ಧ್ಯಾನ ರೂಪದ ಉಗ್ರ ತಪಸ್ಸಿನಲ್ಲಿ ತೊಡಗಿದ್ದಾನೆ. ನಾರದರು ಹೇಳಿದ ಶ್ರೀರಾಮನ ಕಥೆ ಅವನ ಅಂತರಂಗವನ್ನು ಕಲಕಿದೆ. ಇಂಥ ಸಂದರ್ಭದಲ್ಲಿ
ಒಂದು ಘಟನೆ ನಡೆಯುತ್ತದೆ. ವಾಲ್ಮೀಕಿ ನಿತ್ಯದಂತೆ ಗಂಗಾ ನದಿಯ ದಕ್ಷಿಣಕ್ಕೆ ಗಂಗಾ ಯಮುನಾ ನದಿಗಳ ಸಂಗಮ ಕ್ಷೇತ್ರದಲ್ಲೇ ಜುಳುಜುಳು ನಿನಾದದಿಂದ ಹರಿಯುವ ತಮಸಾ ನದಿಗೆ ಬೆಳಗಿನ ಹೊತ್ತು ತೀರ್ಥಸ್ನಾನಕ್ಕೆಂದು ಹೋಗ್ತಾನೆ. 2 ಕ್ರೌಂಚ ಪಕ್ಷಿಗಳು ಆಕಾಶದಲ್ಲಿ ಪ್ರೇಮಾತುರತೆಯಿಂದ ಹಾರಾಡ್ತಾ ಇರ್ತವೆ. ವಾಲ್ಮೀಕಿ ಈ ದಾಂಪತ್ಯದ ಮಾಧುರ್ಯವನ್ನು ನೋಡುತ್ತಾ ಮುನ್ನಡೆಯುತ್ತಾನೆ. ಇದ್ದಕ್ಕಿದ್ದಂತೆ ತೀಕ್ಷ್ಣವಾದ ಬಾಣವೊಂದು ಮರಗಳ ಮರೆಯಿಂದ ಬಂದು ಗಂಡು ಹಕ್ಕಿಯನ್ನು ಸೀಳಿ ಕೆಳಗುರುಳಿಸುತ್ತದೆ. ಹಕ್ಕಿ ರಕ್ತದ ಮಡುವಿನಲ್ಲಿ ವಿಲವಿಲನೆ ಒದ್ದಾಡ್ತದೆ. ಹೆಣ್ಣು ಹಕ್ಕಿ ಆಕ್ರಂದನ ಮಾಡ್ತಾ ಆಕಾಶದಲ್ಲಿ ವಿಲಪಿಸುತ್ತದೆ. ಶೋಕದಿಂದ ಕ್ರುದ್ಧನಾದ ವಾಲ್ಮೀಕಿ ಆ ಕಿರಾತನನ್ನು ಶಪಿಸ್ತಾನೆ. ಮಾನಿಷಾದ ಪ್ರತಿಷ್ಠಾಂ ತ್ವಮಗಮಃ ಶಾಶ್ವತೀ ಸಮಾಹ ಯತ್ಕ್ರೌಂಚಮಿಥುನಾದೇಕಮವದೀಹಿ ಕಾಮಮೋಹಿತಂ. ಎಲೈ ಕಿರಾತ, ಕಾಮಮೋಹಿತವಾದ ಕ್ರೌಂಚ ದಂಪತಿಗಳಲ್ಲಿ ಒಂದನ್ನು ಕೊಂದೆಯಲ್ಲ, ನೀನು ಬಹಳ ವರ್ಷಗಳ ಕಾಲ ಬದುಕಬೇಡ. ಶಾಪ. ಕಿರಾತನಿಗೆ ಹೀಗೆ ಶಪಿಸಿದ ವಾಲ್ಮೀಕಿ ತನ್ನ ವರ್ತನೆಗಾಗಿ ಪಶ್ಚಾತ್ತಾಪ ಪಡ್ತಾನೆ. ಆದರೂ ಶೋಕದಿಂದ ಬಂದ ಉದ್ಗಾರ ಛಂದೋಬದ್ಧ ಶ್ಲೋಕವೇ ಆಯಿತು. ಶೋಕಂ ಶ್ಲೋಕತ್ವಮಾಗತಃ. ಮುಂದೆ ಬ್ರಹ್ಮನ ಅನುಜ್ಞೆಯಂತೆ ವಾಲ್ಮೀಕಿ ಮಹರ್ಷಿ ಸೂರ್ಯ ಚಂದ್ರರಿರುವವರೆಗೂ ಕೀರ್ತಿ ಸಂಪನ್ನವಾದ ರಾಮಾಯಣ ಕಾವ್ಯವನ್ನು ರಚಿಸಿದ. ರಾವಣ ವಧೆಯ ಬಳಿಕ ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾಗ್ತದೆ. ರಾಮಾಯಣದ ಉತ್ತರಕಾಂಡದಲ್ಲಿ ವಾಲ್ಮೀಕಿ, ರಾಮ, ಸೀತೆ ಮತ್ತು ಕುಶಲವರ ಪ್ರಸ್ತಾಪ ವಿವರವಾಗಿ ಬರ್ತದೆ. ತನ್ನ ಆಡಳಿತದ ಬಗ್ಗೆ ಜನಾಭಿಪ್ರಾಯ ತಿಳಿಯುವುದಕ್ಕೆ ಕಳುಹಿಸಿದ ಗೂಢಚಾರನೊಬ್ಬ ಅಗಸನೊಬ್ಬ ತನ್ನ ಪತ್ನಿಯನ್ನ ಬೈಯುತ್ತಾ, ಅಗಲಿದ್ದ ಹೆಂಡತಿಯನ್ನ ಮತ್ತೆ ಸೇರಿಸಿಕೊಳ್ಳಲು ನಾನೇನು ಶ್ರೀರಾಮನಲ್ಲ ಎಂದು ಹೇಳಿದ್ದನ್ನು ವರದಿ ಮಾಡ್ತಾನೆ. ಪ್ರಜಾವತ್ಸಲ ಶ್ರೀರಾಮ ಸೀತೆಯನ್ನು ತ್ಯಜಿಸ್ತಾನೆ. 4 ತಿಂಗಳ ಗರ್ಭಿಣಿ ಸೀತೆಗೆ ಕಾಡಿನಲ್ಲಿ ಆಶ್ರಯ ನೀಡಿದ್ದು ವಾಲ್ಮೀಕಿ ಮಹರ್ಷಿ. ರಾಮನ ಮಕ್ಕಳಾದ ಕುಶಲವರು ವಾಲ್ಮೀಕಿಯಿಂದಲೇ ಸಕಲ ವಿದ್ಯೆಗಳನ್ನು ಅಭ್ಯಾಸ ಮಾಡ್ತಾರೆ. ರಾಮನ ಅಶ್ವಮೇಧದ ಕುದುರೆ ವಾಲ್ಮೀಕಿಗಳ ಆಶ್ರಮಕ್ಕೆ ಬಂದಾಗ ರಾಮ ಹಾಗೂ ಕುಶಲವರ ನಡುವೆ ಘೋರ ಯುದ್ಧ ನಡೀತದೆ. ಆಗ ವಾಲ್ಮೀಕಿಯೇ ತಂದೆ ಮಕ್ಕಳನ್ನು ತಡೆದು ಪರಸ್ಪರ ಪರಿಚಯಿಸಿ ಕುಶಲವರಿಂದಲೇ ಶ್ರೀರಾಮ ಕಥಾಮೃತವನ್ನು ಸಾಂಗವಾಗಿ ರಾಗವಾಗಿ ಹಾಡಿಸ್ತಾರೆ. ರಾಮ ಸೀತೆಯರು ಮತ್ತೆ ಒಂದಾಗುವಂತೆ ಮಾಡ್ತಾರೆ. ವಾಲ್ಮೀಕಿ ಆದಿಕವಿ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಗಿಲಂ. ಕವಿತೆ ಎಂಬ ಕೊಂಬೆಯನ್ನೇರಿ ರಾಮ ರಾಮ ಎಂದು ಕೋಗಿಲೆಯಂತೆ ಮಧುರಾಕ್ಷರಗಳಿಂದ ಕೂಗುವ ಕವಿ ಕೋಕಿಲ ವಾಲ್ಮೀಕಿಗೆ ನಮಸ್ಕರಿಸೋಣ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.